ಗುಡ್ ಮಾರ್ನಿಂಗ್ ಗೈಸ್. ಇವಾಗ 6:30 ಎತ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ಫ್ಲೈಟ್ 4ಗಲ್ಲ 12:30ಗೆ. ಸರಿಯಾಗಿ ನೋಡಿಲ್ಲ ಟೈಮಿಂಗ್ಸ್. ನಾನು ಟಿಕೆಟ್ ಇರಲಿಲ್ಲ ನನ್ನ ಹತ್ರ. ನಮ್ಮ ಚಿಕ್ಕಪ್ಪ ಹೇಳಿದ್ರು 12:30ಗೆ ಅಂತ. ಸೊ ಟಿಕೆಟ್ ಸ್ವಲ್ಪ ಗಡಿಬಿಡಿ ಆಯಿತು ನಿನ್ನೆ. ಸೊ ಇವಾಗ ಎದ್ದು ಪಟ ಅಂತ ಐಬ್ರೋಸ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆನಾ? Welcome back to my new vlog guys. Stay tuned. Hi guys, ರೆಡಿ ಆದ್ವಿ. ನಾನು ಸಿನ್ನ ಇಲ್ಲೇ ಇದ್ದಲ್ಲ ಸಾರಿ ನಾನು ಸಿನ್ನ ಇಲ್ಲೇ ಇದ್ದಲ್ವಾ, ರೆಡಿ ಆದ್ವಿ ನಾವು. ಔಟ್ಫಿಟ್ ನೋಡಿ, ಎಸ್ ನಂದು ಔಟ್ಫಿಟ್ ನೋಡಿ, ಏರ್ಪೋರ್ಟ್ ಔಟ್ಫಿಟ್. ಕ್ಲಾಸ್ ಇದೆ, ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಸೊ ರೆಡಿ ಆದ್ವಿ. ಲೇಟ್ ಆಗೋಯ್ತು, 7:30 ಆಗೋಯ್ತು. ಇವಾಗ ಏರ್ಪೋರ್ಟಲ್ಲಿ ಸಿಗ್ತೀನಿ ಗೈಸ್. ಕಾರಲ್ಲಿ ಹೋಗ್ತಾ ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ಕೊಂಡಿದ್ದೆ, ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ವೇಟಿಂಗ್ ಫಾರ್ ಮೈ ಚಿಕ್ಕು ಗೈಸ್. ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬ್ಯಾಗೇಜ್ ಚೆಕ್ ಇನ್ ಆಯಿತು. ಸೊ ಇವಾಗ ಗೇಟಿಗೆ ಹೋಗ್ಬೇಕಷ್ಟೇ. ಎಲ್ಲ ಒಳಗಡೆ ಹೋಗಿ ಸಿಗ್ತೀವಿ ಗೈಸ್. ಓಕೆನಾ? ಸೊ ಚೆಕ್ ಇನ್ ಎಲ್ಲ ಆಯಿತು. ಸೊ ಇವಾಗ ಗೇಟ್ ಹತ್ರ ಹೋಗೋಣ. D5 ಗೇಟ್ ನಂಬರ್. ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಆ ಟ್ರಿಪ್ ಮೇಲೆ? ನನಗಂತೂ ಚಳಿ ತಡೆಯೋಕ್ಕಾಗಲ್ಲ. ಎಲ್ಲ ಹೋದ್ಮೇಲೆ ನೋಡ್ಬೇಕು. ಇವಳಿಗೂ ಮುಖ ಹೊತ್ಕೊಳ್ಳುತ್ತೆ, ನನಗೂ ಮುಖ ಹೊತ್ಕೊಳ್ಳುತ್ತೆ. ನೋಡಿ ಎಷ್ಟು ದಪ್ಪ ಆಗಿರ್ತೀವಿ ವಾಪಸ್ ಬರೋಷ್ಟರಲ್ಲಿ ಅಂತ. ಮುಖ ಹೊತ್ಕೊಂಡಿರುತ್ತೆ, ಇದೆಲ್ಲ ಹೊತ್ಕೊಳ್ತೀವಿ. ನನಗೆ ಕಣ್ಣು ಗೈಸ್ ಇಷ್ಟು ಕಾಟನ್ನು, ವಿಕ್ಸು, ಟ್ಯಾಬ್ಲೆಟ್ಸ್. ಆದರೆ ನಾನು ಡಬ್ಬನ ತಂದಿದ್ದೀನಿ ಬಾಕ್ಸಲ್ಲಿ. 2 ಶೀಟೆಲ್ಲ ಎತ್ಕೊಂಡಿದ್ದೀವಿ ಗೈಸ್. ಎಲ್ರದ್ದು ಆಯ್ತಾ? ತಿಂಡಿ ಆಯ್ತಾ? ಕಾಫಿ ಆಯ್ತಾ? ಸಾರಿ ವಿಚಾರಿಸ್ಕೊಂಡಿಲ್ಲ, ನಾನು ಬ್ಯುಸಿ ಇದ್ದೆ ಸ್ವಲ್ಪ. ಬ್ರೇಕ್ಫಾಸ್ಟು ಹೊರಡೋಣ ಆಯ್ತಾ? 3 ಮಿನಿಟ್ಸ್ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಗೈಸ್ ನಾನು ಇಡ್ಲಿ ತಿಂದೆ, ಕಾಫಿ ಕುಡಿದೆ ಮನೇಲೆ. ಸಿಂಗಲ್ ಇಡ್ಲಿ. ಹೋಗ್ತಾ ಇದ್ದೀರಾ? ಸರಿ ಆಯ್ತು ಗೈಸ್. ನಾನು ಹೇಳ್ದೆ ಅಲ್ವಾ ಕ್ಯಾಮ್ರಾ ಇದೆ ನನ್ನ ಹತ್ರ ಅಂತ. ಸೊ ನೆಕ್ಸ್ಟ್ ನಾನು ವ್ಲಾಗ್ಸಲ್ಲಿ ಇದ್ರಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಒನ್ಸ್ ಐ ಯೂಸ್ ಟು ಇಟ್, ಸ್ವಲ್ಪ ಕಂಫರ್ಟಬಲ್ ಅನಿಸಿದ್ರೆ ಇದರಲ್ಲೇ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಐಫೋನಲ್ಲೇ. ಐ ಆಮ್ ಗೋನಾ ಶೂಟ್. ಒಳಗೆ ಹೋಗ್ತಾ ಇದ್ದೀವಿ. Dear passengers, good afternoon. Thanks for choosing Air India. Cabin crew, arm check, door check. Flight is ready to take off. ಲೈಕ್ ಒಳಗೆ ಸಿಕ್ಕೋ ಇಷ್ಟ. ಈ ಕಡೆ ಬಂದಿರತ್ತೆ, ಈ ಕಡೆನೇ ಬರೋದಿರುತ್ತೆ. ಇಷ್ಟೇ ಗೈಸ್, ಚಿಕ್ಕದು ನೋಡಿ. ಇಲ್ಲಿ ನೋಡೋಕೆ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚಿಕ್ಕದಿರುತ್ತೆ. ಎಲ್ಲರೂ ನೋಡಿರ್ತೀರಾ, ಬಟ್ ಯಾರು ನೋಡಿಲ್ಲ ಅವರಿಗೆ ಜಸ್ಟ್ ಶೈನ್. ಇಲ್ಲಿ ಟಿಶ್ಯೂಸ್ ಇಟ್ಟಿರ್ತಾರೆ, ಇಲ್ಲೇ ಹ್ಯಾಂಡ್ ವಾಶ್, ಇಲ್ಲಿ ನೀರು ಬರುತ್ತೆ ಗೈಸ್. ವಾಶರ್ ಯೂಸ್ ಮಾಡಿದ್ಮೇಲೆ ಫ್ಲಶ್ ಅಂತ ಇರುತ್ತೆ, ಇದನ್ನ ಪ್ರೆಸ್ ಮಾಡಬೇಕು. ಎಷ್ಟು ಸೌಂಡ್ ಬರುತ್ತೆ ಅಂದ್ರೆ ಸಖತ್ ಭಯ ಆಗಿದೆ, ಸೌಂಡ್ ಬರುತ್ತೆ, ಕೇಳಿಸ್ಕೊಂಡಿರುತ್ತೆ. ಗೈಸ್ ಆಕ್ಚುಲಿ ಬೋರ್ ಆಗ್ತದೆ ನನಗೆ. ಏನು ಮಾಡೋದು, ಇನ್ನೂ 1.5 hour ಇದೆ. ಅದಕ್ಕೆ ಮೆನ್ಯೂ ತೋರಿಸ್ತೀನಿ ಆಯ್ತಾ? ಮೆನ್ಯೂ ಇಲ್ಲಿ ಹೇಗೆ ಎಷ್ಟಿರುತ್ತೆ ಮೆನ್ಯೂ. ಇದು ಉಪ್ಪಿಟ್ಟು, ಉಪ್ಮಾ ಅಂದರೆ ಉಪ್ಪಿಟ್ಟು 300 ರೂಪೀಸ್ ಇದೆ. ಪೋಹಾ ವಿತ್ ಭುಜಿಯಾ ಅಂತ ಏನೋ ಒಂದಿದೆ. ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಆ್ಯಕ್ಚುಲಿ ಇದೆಲ್ಲ ಕ್ವಾಂಟಿಟಿ ಇಷ್ಟೇ ಕೊಡ್ತಾರೆ, ನಿಮಗೆ ಜಾಸ್ತಿ ಕೊಡಲ್ಲ. 300 ಇದೆ ಗೈಸ್ ಅಮೌಂಟ್ ಇದು. ಆಮೇಲೆ ಇದು ನೂಡಲ್ಸು, ಇದು ಅಷ್ಟೇ 300 ಇದೆ. ಇದು ವೆಜ್ ಕೌಸ್ ವೇ ಸಮಥಿಂಗ್ ಏನೋ ಇದೆ. ಚಿಕನ್
veg masala cup noodles, spicy chicken cup noodles. Then dry fruits, roasted cashews, roasted almonds. I've actually ತಗೊಂಡಿದ್ವಿ ಮಿಕ್ಸ್ ತಗೊಂಡಿದ್ದೀವಿ ನಾವು. Himalayan salt caramel popcorn, protein pops, and frozen cocoa cream. ಇದು ಯಾವುದೇ ತಗೊಂಡು 200. ಇದು ಅಷ್ಟೇ 200. ಕುಕೀಸು, ಹೇಸಲ್ನಟ್ ಚಾಕೋ ಟಿಪ್ಸು, ಇದು ನ್ಯಾಚೋಸ್ ಆ್ಯಂಡ್ ಬನಾನಾ ಚಿಪ್ಸ್. ಗೈಸ್ ಬನಾನಾ ಚಿಪ್ಸ್ 200 ರೂಪಾಯಿ ಇದೆ. ಮತ್ತೆ ಚಾಯ್, ಮಸಾಲಾ ಚಾಯ್ ಚಾಯ್ ದಿನ ಹೇಳೋಣ ಹತ್ರ. ಚಾಯ್, ಮಸಾಲಾ ಚಾಯ್, ಜಿಂಜರ್ ಚಾಯ್, ಬ್ಲ್ಯಾಕ್ ಟೀ, ಗ್ರೀನ್ ಟೀ. ಗೈಸ್ ಐ ಪ್ರಿಫರ್ ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಕ್ಯಾಪಚಿನೋ ಆ್ಯಂಡ್ ಹಾಟ್ ಚಾಕ್ಲೇಟ್ ವಿತ್ ಹೇಸಲ್ನಟ್ಸ್. ಇದು ಚೆನ್ನಾಗಿರುತ್ತೆ. ಇದ್ರಲ್ಲಿ ಯಾವ್ದು ಚೆನ್ನಾಗಿರಲ್ಲ ಅಂದರೆ ಗ್ರೀನ್ ಟೀ ಚೆನ್ನಾಗಿರಲ್ಲ. ಬೇಸ್ ಇದು ಅಷ್ಟೇ, ಕೆಫೆನಲ್ಲಿ ತೊಗೊತೀವಲ್ವ ಆ ಟೇಸ್ಟ್ ಎಲ್ಲ ಇರಲ್ಲ ಇಲ್ಲಿ. ಜಸ್ಟ್ ನಾರ್ಮಲ್ ಆಗಿ ನಿಮ್ಗೆ ಅರ್ಜೆನ್ಸಿಗೆ ಬೇಕಾದ್ರೆ ತೊಗೊಂಬೋದಿಲ್ಲ ಅಷ್ಟೇ. ಮತ್ತು ಏನಿದು ಐಸ್ಡ್ ಟೀ, ಇದು ಐಸ್ಡ್ ಟೀ. ಇದೆಲ್ಲ ಹಾಟ್ ಬರುತ್ತೆ. ಇದು ಐಸ್, ರೋಸ್ ವೆನಿಲಾ, ಜಿಂಜರ್ ಏಲ್, ಇದೇನು ಪೇಪರ್ ಬೋಟಾಲ್, ಆಲ್ಫನ್ಸೋ ಇದು. ಓಕೆ, ಕೋಕಾ-ಕೋಲಾ ಸ್ಪ್ರೈಟ್ 350 ml ಗೈಸ್, 200 ರೂಪೀಸ್ ಅಷ್ಟೇ ಗೈಸ್. ಇದಿಷ್ಟೇ ಮೆನ್ಯೂಸು. ಏರ್ ಇಂಡಿಯಾ ಫ್ಲೈಟಲ್ಲಿ ನಿಮಗೆ ಇದಿಷ್ಟೇ ಸಿಗುತ್ತೆ. ನನಗೆ ಏರ್ ಇಂಡಿಯಾ ಇಷ್ಟ ಇಲ್ಲ. ನನಗೆ ಐ ಹೇಟ್. ನಾನು ನೋಡಿ ಎಲ್ಲಿ ಕೂತ್ಕೊಂಡು ಹೆಂಗೆ ಹೇಳ್ತಾ ಇದ್ದೀನಿ. ಇದು ಮೆನ್ಯೂ. ನಿಮ್ಗೇನು ಬೇಕು ಅಂತ ಕಮೆಂಟ್ ಮಾಡಿ, ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ. ಬೇಸಿಗೆ ಕುತ್ಕೊಳ್ಳೋದ್ರಲ್ಲಿ ಮಜಾನೇ ಬೇರೆ. ಈ ಥರ ನಾನು ಆಫೀಸ್ಗೆ ಹೋದ್ರು ಅಷ್ಟೇ 1 hour ನಾನು ಹಂಗೆ ಕುತ್ಕೊಂಡಿಲ್ಲ. ಚಕಾಬಲ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಕಂಫರ್ಟೇಬಲ್ ಫೀಲ್. ಫ್ಲೈಟ್ದು ರಿವ್ಯೂಸ್ ಕೊಡಲ್ಲ ಅಂದರೆ ಯಾವ್ದು ಏನೇನು ಯೂಸ್ ಮಾಡೋದು ಅಂತ ತೋರಿಸಲ್ಲ. ಇದು ಬಂದು ನಿಮಗೆ ಫುಡ್ ಏನಾದರೂ ಕೊಡ್ತಾರಲ್ವ, ಆವಾಗ ಜಸ್ಟ್ ಇದನ್ನು ಓಪನ್ ಮಾಡಿಕೊಂಡು ಇಟ್ಕೊಂಡು ತಿನ್ನೋದು. ಇಲ್ಲಿ ಕಾಫೀಸ್, ವಾಟರ್ ಬಾಟಲ್ಸ್ ಅದು ಇಲ್ಲಿ ಇಟ್ಕೊಳಕ್ಕೆ. ತಿಂದಾದ್ಮೇಲೆ ಹಿಂಗೆ ಕ್ಲೋಸ್ ಮಾಡಿ. ನಾನು ಯಾವ ಥರ ಮಾಡ್ತಾ ಇದ್ದೀನಿ, ಬೋರ್ ಆಗ್ತಾ ಇದೆ, ಅದಕ್ಕೆ ನಾನು ಅಟ್ಲೀಸ್ಟ್ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದು ಹ್ಯಾಂಡಲ್ ಬರುತ್ತೆ ಈ ಥರ, ಓಕೆನಾ? ಸೊ ನಿಮಗೆ ಸೀಟು ಸ್ವಲ್ಪ ಸ್ಟ್ರೆಚಬಲ್ ಬೇಕಂತ ಹೇಳಿದ್ರೆ ಹಿಂದೆ ಹೋಗೋಕ್ಕೆ ರೆಕ್ಲೈನ್ ಇರುತ್ತಲ್ಲ, ಹತ್ರ ಇದನ್ನು ಪ್ರೆಸ್ ಮಾಡಿ ಹಿಂಗಂದರೆ ಸೀಟ್ ಹಿಂದೆ ಹೋಗುತ್ತೆ. ಬೇಡ ಅಂತ ಹೇಳಿದ್ರೆ ಮತ್ತೆ ಇದನ್ನು ಅದುಮ್ಕೊಂಡು ಹಿಂಗೆ ಬರಬೇಕು, ಸೀಟ್ ಮುಂದೆ ಬರಬೇಕು. ಇದು ಬೇಡ, ಹ್ಯಾಂಡಲ್ ಅಂದರೆ ಕ್ಲೋಸ್ ಮಾಡೋದು. ಏನು ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರು ಬೇಜಾರು ಮಾಡ್ಕೊಂಡ್ರಿ, ಟೈಮ್ ಪಾಸ್ ಅಷ್ಟೇ, ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಗೈಸ್. ಇದು ನೀವೆಲ್ಲ ಓಡಾಡಿರ್ತೀರ, ಓಕೆ, ಫ್ಲೈಟಲ್ಲಿ ಯಾರು ಓಡಾಡಿಲ್ಲ ಅವ್ರಿಗೆಲ್ಲ ಗೊತ್ತಾಗ್ಬೇಕಲ್ವಾ. ಸೊ ಅವ್ರು ನೋಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇದೇನು ಟೈಮ್ ಪಾಸ್ ಏನಲ್ಲ, ಓಕೆನಾ? ಮತ್ತು ಇನ್ನೇನು ನೋಡಿಸ್ಲಿ ಗೈಸ್, ಇಲ್ಲಿ ಪಾಕೆಟ್ಸ್ ಅದು ಇದು ಇಟ್ಕೊಳಕ್ಕೆ ನಿಮಗೆ. ಇವಾಗ ಸನ್ಗ್ಲಾಸ್ ಅಂದಿರ್ತೀರ, ಅದನ್ನ ಇಟ್ಕೊಂಡ್ಬಿಟ್ಟು. ಮತ್ತು ಚಿಕ್ಕ ಬ್ಯಾಗು, ಇವಾಗ ನಾನು ಈ ಬ್ಯಾಗ್ ತೊಗೊಂಬಂದಿದ್ದೆ, ಗ್ರೀನ್ ಕಲರ್ ಬ್ಯಾಗು, ಇದನ್ನು ಇಲ್ಲಿ ಇಟ್ಕೊಬೋದು. ಇದು ಚಿನ್ನದ್ದು ಇದೆ ಸನ್ಗ್ಲಾಸ್, ಅವ್ರು ಇಟ್ಕೊಂಡಿದ್ದಾಳೆ. ಸೊ ಇದು ಹಿಂಗಂದರೆ ಮುಂದೆ ಬರುತ್ತೆ, ಹಿಂಗಂದರೆ ಕ್ಲೋಸ್ ಆಗುತ್ತೆ. ಆಮೇಲೆ ವಾಟರ್ ಬಾಟಲ್ ಇಲ್ಲಿ ಇಡ್ತೀರಲ್ವಾ, ಮೂವ್ ಆಗಲ್ಲ, ಅದು ಕರೆಕ್ಟಾಗಿ ಇಲ್ಲೇ ಇರುತ್ತೆ. ಕಾಫಿನೂ ಅಷ್ಟೇ, ಅದಕ್ಕೆ ಇದನ್ನ ಎತ್ಕೊಂಡಿರ್ತಾರೆ. ಮತ್ತೆ ಇನ್ನೇನು, ಇದು ಚೇರ್ ಕೊಡೋಕ್ಕೆ ನಮಗೆ, ಅದು ವಿಂಡೋ ಆ ಕಡೆ, ಇದು ವಿಂಡೋ. ಇದು ಕ್ಲೋಸ್ ಮಾಡ್ಕೊಬೇಕಂದ್ರೆ ಇದನ್ನು ಹೀಗೆ ಹೇಳಿದ್ರೆ ಇದು ಕ್ಲೋಸ್ ಆಗುತ್ತೆ, ಹಿಂಗಂದರೆ ಇದು ಓಪನ್ ಆಗುತ್ತೆ. ಗೈಸ್ ಎಲ್ಲರೂ ನಗ್ತಾ ಇದ್ದೀರಾ ಇಲ್ಲ ಬೈಕೊಂತ ಇದ್ದೀರಾ ನಿಮ್ಗೆ ಗೊತ್ತಿಲ್ಲ. ಗೈಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಗೈಸ್? ನಾನು ಇನ್ನೊಂದು ವಿಡಿಯೋ ಬ್ಯಾಕಪ್ ಸಿಕ್ತು ನನಗೆ ಮೊನ್ನೆ, ಅದೇ ಪ್ಯಾಕಿಂಗ್ ಮಾಡ್ಕೊಂಡ್ವಲ್ಲ, ಅದು ವಿಡಿಯೋ ಸ್ವಲ್ಪ ಲೆಂತಿ ಇದೆ. ಲಕ್ಕಿ ಸೀನ್ ಎಲ್ಲ ಇದ್ದಾರಲ್ವ, ಅದಕ್ಕೆ ನಾನು ಅದೇ ಒಂದು ವಿಡಿಯೋ ಅಂತ ಅದನ್ನೇ ಒಂದಿನ ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಒಂದಿನ ಲೇಟಾಗಿ ಸಿಗುತ್ತೆ, ಓಕೆನಾ? ಗೈಸ್ ಚಾರ್ಜ್ ಇಲ್ಲ ಫೋನಲ್ಲಿ, ಅಮ್ಮಂಗೆ ಹೇಳಿ ಸಾಕಾಯ್ತು ಗೈಸ್. ಏನು ಗೊತ್ತಾ, ಇಲ್ಲಿ ತೋರಿಸ್ತೀನಿ, ಇದು ಚಾರ್ಜರ್ ಇದೆ, ಓಕೆನಾ? ಅದ್ರ ಕನೆಕ್ಟ್ ಮಾಡ್ಕೊಳಕ್ಕೆ. ಹೌದು, ಇದನ್ನೇ ಹೇಳ್ತಿದ್ದೀನಿ. ಇಲ್ಲಿ ಜಾಗ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡ್ಕೊಳಕ್ಕೆ. ಇಲ್ಲಿ ಲೈಟ್ ಬರ್ತಾ ಇದೆಯಲ್ವಾ, ಲೈಟ್ ಇದೆಯಲ್ಲ ಇಲ್ಲಿ ಗೈಸ್. ಇದು ಐಫೋನ್ದು, ಹಿಂಗಂದರೆ ಆಗ್ತಾನೆ ಇಲ್ಲ ಇದು ನೋಡಿ, ಪಟಕ್ಕಲ್ಲಿ ಬಿಚ್ಕೊಂಡ್ಬಿಡುತ್ತೆ. ಮತ್ತೆ ಮೇಲ್ಗಡೆ ಇದೆ, ಇದು ಆಗ್ತಾ ಇಲ್ಲ ಗೈಸ್. ಅವ್ರಿಗೆ ಹೇಳಿದ್ರೆ
ಏನು ಬರ್ತಾನೆ ಇಲ್ಲ, ಏನು ಹೇಳ್ತಾನೆ ಇಲ್ಲ, ಆನೇ ಆಗ್ತಾನೆ. ಆ್ಯಕ್ಚುಲಿ ಇದು ಒಳಗೆ ಹೋಗ್ತಾ ಇದೆ, ಬಟ್ ಇದು ನನ್ನ ಫೋನಿಗೆ ಹಾಕಿದ್ರೆ ಚಾರ್ಜ್ ಆಗ್ತಾ ಇಲ್ಲ. ಅದಕ್ಕೆ ಅವರು ಅಲ್ಲಿ ಯಾರಿಗೋ ವಿಚಾರಿಸ್ಬಿಟ್ಟು ಹೇಳ್ತೀನಿ ಮೇಡಮ್ ಬರ್ತೀನಿ ಅಂದರು. 3 ಸಲ ಕೇಳಿದ್ದೀನಿ ಗೈಸ್, ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಏರ್ ಇಂಡಿಯಾ ಬಂದು ಡೇಂಜರ್ ಬೇರೆ. ನನಗೆ ಭಯ ಆಗ್ತಾ ಇದೆ ಕುತ್ಕೊಳಕ್ಕೆ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಇವ್ರು ತೊಗೊಂಡೋಗಿ ಎಲ್ಲಿ ಗೊತ್ತಾನೋ ಏನೋ ಅಂತ ಗೈಸ್. ಏರ್ ಇಂಡಿಯಾ ಜಾಸ್ತಿ ಏರ್ ಕ್ರಶಸ್ ಆಗೋದೆಲ್ಲ ಏರ್ ಇಂಡಿಯಾ, ಮತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದೆಲ್ಲ ಏರ್ ಇಂಡಿಯಾ. ನಾನು ಈ ಏರ್ಲೈನ್ಸ್ ಚೂಸೇ ಮಾಡಲ್ಲ ಯಾವತ್ತೂ. ಇನ್ನೂ ಒಂದು ಪಕ್ಷ ಇಂಡಿಗೋನಲ್ಲಿ ಹೋಗ್ಬಿಡ್ತೀನಿ, ಏರ್ ಇಂಡಿಯಾ ಚೂಸೇ ಮಾಡಲ್ಲ. ಒಂದೇ ಸಲ ಹೋಗಿದ್ದೀನಿ ನಾನು, ಒಂದು ಯಾವಾಗ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಜಪಾನ್ಗೆ ಹೋಗ್ಬೇಕಾದ್ರೆ, ಅವಾಗ ಒಂದು ಏರ್ ಇಂಡಿಯಾ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್. ನಂಗೆ ಗೊತ್ತಿಲ್ಲ ನಮ್ಮ ಅಂಕಲ್ ಏರ್ ಇಂಡಿಯಾ ಮಾಡಿದ್ದಾರೆ ಅಂತ, ನಾನು ಅಂದ್ಕೊಂಡೆ ಇಂಡಿಗೋ ಅಂತ. ಸರ್ವಿಸಸ್ಸು ಅಷ್ಟೇ ಗೈಸಿಗೆ ಯಾರು ಅಷ್ಟು ಹಿಂಗಿದೆ ಸರ್ವಿಸಸ್ ಏರ್ ಇಂಡಿಯಾ. ಅದಕ್ಕೆ ನೀವು ಅಷ್ಟೇ ಹುಷಾರಾಗಿ ಚೂಸ್ ಮಾಡ್ಕೊಳ್ಳಿ ಏರ್ಲೈನ್ಸು. ಅದು ತುಂಬ ಮುಖ್ಯ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಬೆಟರ್ ಏರ್ಲೈನ್ಸ್ ತೊಗೊಳ್ಳಿ ಆಯಿತಾ. ಇದನ್ನು ಸ್ವಲ್ಪ ಕಾಸ್ಟ್ಲಿನೇ, ಏರ್ ಇಂಡಿಯಾ ಚೀಪ್ ಅಂತ ಏನಿಲ್ಲ, ಕಾಸ್ಟ್ಲಿನೇ. ಬಟ್ ಸರ್ವಿಸಸ್ ಅಷ್ಟು ನನಗೆ ಇಷ್ಟ ಆಗೋದು. ಇಲ್ಲಿ ಸರ್ವಿಸಸ್ ಆಗಲಿ, ಒಳಗಡೆದ್ದು ಸ್ವಲ್ಪ AC ವರ್ಕ್ ಆಗೋದು. ಮತ್ತು ನೋಡಿ ಇದ್ದಿದ್ದಿಲ್ಲ ಏನಂತಾರೆ ಇದು ಟ್ಯಾಬ್ಲೆಟ್ ಇಲ್ಲ ಗೈಸಲ್ಲಿ ನೋಡ್ಕೊಳಕ್ಕೆ, ಮೂವಿ ಏನಾದರೂ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಅದು ಇಲ್ಲ ಇಲ್ಲಿ. ಸಾಂಗ್ಸ್ ಕೇಳೋಕ್ಕೂ ಆಗಲ್ಲ. ನನ್ನ ಫೋನಲ್ಲಿ ನಾನು ನೋಡೋಣ ಅಂದರೆ ನಿಮ್ಗೆ ಗೊತ್ತಲ್ವಾ ನೆಟ್ವರ್ಕ್ ಸಿಗಲ್ಲ, ಏನಿಲ್ಲ. ನನಗೆ ಬೋರ್ ಆಗ್ತಾ ಇದೆ. ಒಂದು ಬುಕ್ಕು ಇಟ್ಟಿಲ್ಲ ಇಲ್ಲಿ ಏನಾದರೂ ಓದೋಣ ಅಂತ ಅಂದರೆ. ನಾನು ತೊಗೊಂಬಂದಿಲ್ಲ, ಐಪ್ಯಾಡು ತಂದಿಲ್ಲ. ಬೋರ್ ಆಗ್ತಾ ಇದೆ, ಅದಕ್ಕೆ ಏನು ಮಾಡೋದು, ಜಂಪ್ ಮಾಡೋಣ ಇಲ್ಲಿಂದ. ಬೇಸಿಗೆ ಆರಾಮಾಗಿ ಕೂರ್ತೀನಿ ನಾನು. ಇಷ್ಟು ಜಾಗದಲ್ಲಿ ಕೂರಲ್ವ ನಾನು, ಇಷ್ಟು ಜಾಗದಲ್ಲಿ ಆರಾಮಾಗಿ ಕೂರ್ತೀನಿ. ಜಂಪ್ ಮಾಡಿಬಿಟ್ಟು ಪ್ಯಾರಾಚೂಟಾದ್ರು ತರಬೇಕಾಗಿತ್ತು. ಜಂಪ್ ಮಾಡಿ ಹಾಯ್ ಗಾಯ್ಸ್ ಅದ್ರ ಬ್ಲಾಕ್ ಮಾಡ್ಬೋದಿತ್ತು. ಇಲ್ಲಿ ಜಂಪ್ ಮಾಡಿ ಪ್ಯಾರಾಚೂಟ್ ಮೇಲೆ ಇಟ್ಕೊಂಡು ಹಾಯ್ ಗಾಯ್ಸ್ ಪ್ಯಾರಾಚೂಟಲ್ಲಿ ಹೋಗ್ತಾ ಇದ್ದೀನಿ, ಲೈಟಿಂದ ಹಾರ್ಬಿಟ್ಟಿದ್ದೀನಿ ಕೆಳಗಡೆ ಅಂತ. ಆ ಥರ ಒಂದು ವಿಡಿಯೋ ಮಾಡ್ತೀನಿ ಗೈಸ್. ಏನೋ ಥಾಟ್ ಬರ್ತಾ ಇದೆ, ಫ್ರೀಯಾಗಿ ಕೂತಿದ್ದೀನಲ್ವಾ, ಈಗ ಏನೋ ಮಾತಾಡ್ತಾ ಇದ್ದೀನಿ. ಯಾರೇನೋ ಲಕ್ಕಿ ಮಲ್ಕೊಂಡ್ಬಿಟ್ಟಿದ್ದಾನ ಗೈಸ್. ಮಲ್ಗಿಲ್ಲ, ಅವ್ನು ಕಳ್ಳ ಇರ್ತಾನೆ ಇದ್ದಿದ್ದ. ಲಕ್ಕಿ ಕರಿಯಾ 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 ಗೈಸ್. ಇವಾಗ ಕಳ್ಳ ಇವನು ಮಾತ್ರ, ಹಂಗೆ ಮಲಗಲ್ಲ ಗೈಸ್. ಅಪ್ಡೇಟ್ಸ್ ನೋಡಿಲ್ಲ ನಾನು ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಏನು ಕತೆ ಏನಂತ. ಸಂಜೆ ಅದು ಹೋದ್ಮೇಲೆ ನೋಡ್ತೀನಿ. ಸ್ವಲ್ಪ ಫ್ಲೈಟು ಟೇಕ್ ಆಫ್ ಆಗಿದ್ದು ಲೇಟ್ ಅಲ್ವಾ, 12:35 ಅನಿಸುತ್ತೆ ನಾವು ಹೊರಟಿದ್ದಾನೆ. 12:35 12:40 ಆಗಿತ್ತು. ಸೊ ಹಾಫ್ ಆನ್ ಅವರ್ ಲೇಟ್. ಅದಕ್ಕೆ ಅಲ್ಲೂ ಹಾಫ್ ಆನ್ ಅವರ್ ಲೇಟಾಗಿ ರೀಚ್ ಆಗ್ತೀವಿ. 4 o'clock ರೀಚ್ ಆಗ್ಬಿಡ್ತೀವಿ. ಅಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಕ್ಯಾಬ್ ತೊಗೊಂಡಿದ್ದೀವಿ, ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನಮಗೆ. ಐ ಆಮ್ ಸೊ ಎಕ್ಸೈಟೆಡ್. ಸ್ಮೈಲ್ ಮಾಡಿ ಫೋಟೋ ತೆಗಿತೀನಿ. ಓಕೆ ಗೈಸ್, ಇಲ್ಲಿ ಬಟನ್ ಇದೆ ಆನ್ ಆಫ್ ಮಾಡ್ಕೊಂಡ್ರೆ ಇದು ಹಿಂಗಂದರೆ ಆಫ್ ಆಗುತ್ತೆ. ಗೈಸ್ ಸ್ಮೈಲ್ ಪ್ಲೀಸ್. ಯಾವುದು ಸಾರಿ ಗೈಸ್, ಇವಾಗ ಸ್ಮೈಲ್ ಮಾಡಿ. ಇದು ಗೈಸ್, ಇದು ಕ್ಯಾಪ್ ಹಾಕೊಳಕ್ಕಿದೆ, ಡಸ್ಟ್ ಅದು ಇದು ಆಗಬಾರ್ದು ಅಂತ. ಲೆನ್ಸ್ ನೋಡಿ, ಝೂಮ್ ಇನ್ ಝೂಮ್ ಔಟ್ 18 to 55 mm ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಂಡು. ಓಕೆನಾ ಗೈಸ್, ಸ್ಮೈಲ್ ಮಾಡಿ ಗೈಸ್. ಗೈಸ್, ನೀವು ಯಾರು ಕರೆಕ್ಟಾಗಿ ಸ್ಮೈಲ್ ಮಾಡಿಲ್ಲ. ಸ್ಮೈಲ್ ಮಾಡಿ, ಸ್ವಲ್ಪ ಬಿಗ್ ಸ್ಮೈಲ್. ಓಕೆ ಸ್ಟಾರ್ಟ್. ವಾವ್, ವಾಟ್ ಅ ಗುಡ್ ಸ್ಮೈಲ್ ಗೈಸ್. ಫೋಟೋ ಮಾತ್ರ ಸಕ್ಕತ್ತಾಗಿ ಬಂದಿದೆ ನಿಮ್ಮದು. ಓಕೆನಾ, ಬಂದ್ಬಿಟ್ಟೆಲ್ಲ ಫೋಟೋ ಇಸ್ಕೊಂಡು ಹೋಗಿ. ಚೆಂಡಿದೆ ಅಷ್ಟೇ, ಲಿಟ್ರಲಿ 20%. ಇನ್ನೂ 1.5 hour 1 hour ಜರ್ನಿ ಆಗುತ್ತೆ ಹೋಗಿ. ಅಲ್ಲೆಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಅಲ್ಲಿ ಲಾಸ್ಟಲ್ಲಿ ಅಲ್ಲಿ ನಿಂತಿದ್ದಾರಲ್ಲ ನೋಟ್ಸು, ಲಾಸ್ಟಲ್ಲಿ ನಿಂತಿದ್ದಾರೆ. ಅದೇ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚಾರ್ಜರ್ ಕನೆಕ್ಟ್ ಮಾಡಿಕೊಡಿ ಅಂತ ಕೇಳ್ತೀನಿ. ಏನು ಹೇಳ್ತಾರೆ ಹಿಂದೆಗಡೆ ಅವ್ರದ್ದು ಕ್ಯಾಬಿನ್ ಕ್ರೂ ಅಂತ ಹೇಳ್ತಾರೆ ಅವ್ರನ್ನ. ಸೊ ಅವ್ರದ್ದು ಸ್ವಲ್ಪ ಸ್ಟಫ್ಸ್ ಎಲ್ಲ ಇಟ್ಕೊಳಕ್ಕೆ ಅಲ್ಲೆಲ್ಲ ಜಾಗ ಇರುತ್ತಲ್ಲ, ಅವ್ರು ಕನೆಕ್ಟ್ ಚಾರ್ಜರ್ ಎಲ್ಲ ಹಾಕೊಳಕ್ಕೆ ಅವ್ರಿಗೆ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗಿ ಕೇಳೋಣ. ಎಷ್ಟು ನನ್ನ ಸನ್ಗ್ಲಾಸ್ ನೋಡಿ ಹೇಗಿದೆ, ಹಾಕೊಳ್ಳ. ಒಂದೊಳ್ಳೆ ಸಾಂಗ್ ಹಾಕ್ಬಿಟ್ಟು BGM ಹಾಕ್ಬಿಟ್ಟು
ಇದ್ದೀನಿ ಗೈಸ್ ಹೋಗಿದ್ವಾ ಚಾರ್ಜ್ ಕನೆಕ್ಟ್ ಮಾಡ್ಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ವಿ ಡೋಂಟ್ ಹ್ಯಾವ್ ದಟ್ ಸರ್ವಿಸ್ ಮ್ಯಾಮ್ ಅಂತ. ಮತ್ತೆ ಅಲ್ಲಿ ಸೀಟಲ್ಲಿ ಇರುತ್ತಲ್ವ ಅದು ವರ್ಕ್ ಆಗ್ತಿಲ್ಲ ಅಂದರೆ ಇಲ್ಲ ಮ್ಯಾಮ್ ಅದು ವರ್ಕ್ ಆಗಲ್ಲ ನೋಡಿ ಅಂತ ಹೇಳಿದ್ದೆ. ಏನು ಮಾಡಬೇಕು ಐ ಆಫ್ ಲೈಕ್ ಈಗ ಜಸ್ಟ್ 20 ಇದೆ. ಸೊ ನಾನು ಏರ್ಪೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ಬೋದು. 20 ಸೆಕೆಂಡ್ ಆಗ್ತದೆ. ಚಾರ್ಜರ್ ಸಿಗುತ್ತೆ. ಬ್ಯಾಗೇಜ್ ತಗೊಂಡು ಟ್ಯಾಕ್ಸಿ ವೇಟ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸಿನಲ್ಲಿ ಹೋಗೋದು. ವೆಲ್ಕಮ್ ಟು ಮನಾಲಿ. ಇದೆ ಚಂಡೀಗಢ ಏರ್ಪೋರ್ಟ್. ನಂಗೆ ಇದು ತುಂಬ ಇಷ್ಟ ಆಯಿತು ಫ್ಲಾಗ್. ವೇಟಿಂಗ್ ಫಾರ್ ಟ್ಯಾಕ್ಸಿ ನಾವು. ಇದೆ ಟ್ಯಾಕ್ಸಿ. ಡಬ್ಬ ನೋಡಿ ಹೇಗಿದೆ ಇಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ರು. ಊಟ ಮಾಡ್ಕೊಂಡು ಹೋಗೋಣ. ಸಕ್ಕತ್ತಾಗಿದೆ. ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ನಂಗೆ ಸಕ್ಕತ್ ಇಷ್ಟ ಆಯ್ತಿದ್ದು. ಇಲ್ಲಿ ಬಂತು ರೋಟಿ ಹೇಗೆ ತಿನ್ಬೇಕು ಗೊತ್ತಾ? ರೋಟಿ ಸ್ವಲ್ಪ ಪನ್ನೀರ್ ಹಿಂಗೆ ಎತ್ಕೊಂಡು ಈರುಳ್ಳಿ ಎತ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೂಪರ್. ಸೀರಿಯಸ್ಲಿ ರೋಟಿದು ಕ್ವಾಲಿಟಿ ಸಕ್ಕತ್ತಾಗಿದೆ ಗೈಸ್. ಪನ್ನೀರ್ದು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಇವಾಗ ಜೀರಾ ರೈಸ್ ಬರುತ್ತೆ, ಆ ಟೇಸ್ಟ್ ಹೇಗಿರುತ್ತೆ ಗೈಸ್. ಜೀರಾ ರೈಸ್ ಬಂತು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ರೂಮಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ರೂಮಿಗೆ ಬಂದಿದ್ದು 6 o'clock ಆಗಿತ್ತಾ 6 o'clock ಆಗಿತ್ತು ಅನಿಸುತ್ತೆ. ರೂಮಿಗೆ ಬಂದು ಚೆಕ್-ಇನ್ ಎಲ್ಲ ಮಾಡಿಕೊಂಡು ಸೊ ಆಮೇಲೆ ಲಗೇಜ್ ಎಲ್ಲ ಇಟ್ಟು ನಾವು ಇರೋದು ಹೋಮ್ ಸ್ಟೇ ಗೈಸ್, ಇದು ಹೋಟೆಲ್ ಅಲ್ಲ. ಸೊ ಅದಕ್ಕೆ ಅಡುಗೆ ಎಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಇವತ್ತು ಚಿಕನ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಲಗೇಜಸ್ ಎಲ್ಲ ಇಟ್ಟು ಸೂಪರ್ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ. ಎಷ್ಟು ಸಿಗುತ್ತೋ ಅಷ್ಟು. ಸಿಗದೇ ಇರೋದೆಲ್ಲ ಸದ್ಯ ಥ್ಯಾಂಕ್ ಗಾಡ್ ಬ್ಲಿಂಕಿಟ್ ಇದೆ ನಮಗೆ. ಸೊ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಅದೇ ಸ್ಯಾಶೆಟ್ ಎಲ್ಲ ಸಿಗುತ್ತಲ್ಲ, ಚಿಕನ್ ಮಸಾಲ, ಮಟನ್ ಮಸಾಲ, ಆ ಥರ ಯಾವುದೂ ಸಿಗ್ತಾಯಿಲ್ಲ ಗೈಸ್. ಅದಕ್ಕೆ ಸ್ವಲ್ಪ ಒಂದು 500 grams 200 grams ಈ ಥರದಷ್ಟು ಸ್ವಲ್ಪ ತೊಗೊಂಡು ಇವಾಗ ನಾಳೆಗೂ ಬೇಕು. ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಮಂಗಳವಾರವರೆಗೂ ಇಲ್ಲಿದ್ದು ಆಮೇಲೆ ಶಿಮ್ಲಾಗೆ ಹೋಗೋಣ ಅಂತ. ಇವಾಗ ನಾವಿರೋದು ಮನಾಲಿ. ಸೊ ನಾಳೆ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನ ಮೀಟಿಂಗ್ ಇದೆ ಇವತ್ತು ನಾಳೆ 2 days ಅವರಿರಲ್ಲ. ಅದಕ್ಕೆ ಎಲ್ಲೇ ಓಡಾಡಿದ್ರು ನಾವೇ ಓಡಾಡ್ಕೊಬೇಕು. ಕ್ಯಾಬ್ ಇದೆ, ಅವರು ಇರ್ತಾರೆ. ಸೊ 1 week ಫುಲ್ ಅವರೇ ನಮಗೆ ಬುಕ್ ಮಾಡ್ಕೊಂಡಿರೋದು. ಸೊ 2 days ಅವರೇ ನಮಗೆ ಸುತ್ತಾಡಿಸ್ತಾರೆ ಆಚೆ ಈಚೆ. ಸೊ ನಾಳೆ ಎಲ್ಲೂ ಹೋಗ್ತೀವಿ ಅಂತ ಗೊತ್ತಿಲ್ಲ, ಅದೇನೂ ಕೇಳಿಲ್ಲ. ಯಾಕಂದರೆ ತುಂಬ ಟೈಮ್ ಆಗಿದೆ, ನಾವು ಡಿಸ್ಕಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಅವರು ಪಾಪ ಬ್ಯುಸಿ, ಮೀಟಿಂಗ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ 8 ಗಂಟೆ ಆಗೋಗಿದೆ ಟೈಮು. ನಾವು ಬರ್ತಾ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದಿದ್ವಲ್ಲ, ಅಷ್ಟೇ. ಸ್ನ್ಯಾಕ್ಗೆ ಏನು ಹೋಗಿಲ್ಲ ನಾವು. ಅದಕ್ಕೆ ಸೊ ಇವಾಗ ಒಂದೇ ಸಲ ಅಡುಗೆ ಮಾಡೋಣ ಅಂತ. ಚಿಕನ್ ಮಾಡ್ತಿದ್ದೇವಲ್ಲ ಹೇಗಿದ್ರು, ಸೊ ಇಲ್ಲೇ ತಿನ್ಕೊಳ್ಳೋಣ ಅಂತ. ದಡಾಸ್ಲಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ನಿಮಗೆ ಆ ರೆಸಿಪಿನ ಹಾಕೋಣ ಅಂತ ಅನಿಸ್ತು. ನೀವು ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಅದು ಸುಮ್ಮನೆ ಎಷ್ಟು ಮಿನಿಮಲ್ ಐಟಮ್ಸ್ ಅಷ್ಟೇ ಅವಳು ಹಾಕೋದು. ಜಾಸ್ತಿ ಚಿಕನ್ ಮಸಾಲ ಆ ಥರದ್ದು ಏನೂ ಹಾಕಲ್ಲ. ಗೊತ್ತಿಲ್ಲ ಹೆಂಗೆ ಮಾಡ್ತಾಳೆ ನನಗೆ, ಐ ಡೋಂಟ್ ನೋ. ಸೊ ನಿಮಗೆ ನೋಡ್ತೀನಿ, ಶೂಟ್ ಮಾಡ್ತೀನಿ, ಓಕೆನಾ. ಸೊ ನೀವು ಟ್ರೈ ಮಾಡಿ ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ, ಓಕೆನಾ. ಸೊ ಮತ್ತೆ ಗೈಸ್, ನಮಗೆ ಚಿಕನ್ ಮಸಾಲ, ಮಟನ್ ಮಸಾಲ ಅಂತ ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ, ಚಿಕ್ಕ ಚಿಕ್ಕ ಪ್ಯಾಕೆಟ್ಸು ಸ್ಯಾಶೆಟ್ಸಲ್ಲಿ, ಆ ಥರದ್ದು ಸಿಗ್ತಲ್ಲ ನಮಗೆ. ಅದಕ್ಕೆ ನಾರ್ಮಲ್ ಸ್ವಲ್ಪ ಇದು ಡಬ್ಬಿನ ಏನೋ ಅಂತಾರಲ್ವ, ಇಷ್ಟು ಉದ್ದ ಸಿಗುತ್ತೆ ದೊಡ್ಡದು, ಅದನ್ನೇ ತರಿಸಿದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಗೈಸ್ ಈರುಳ್ಳಿ ಸಿಗ್ತಾಯಿಲ್ಲ, ಗೊತ್ತಿಲ್ಲ ಏನಕ್ಕಂತ. ಸೊ ಈರುಳ್ಳಿ ಅದನ್ನೆಲ್ಲ ನಾವು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಐಟಮ್ಸ್ ಎಲ್ಲ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಗೈಸ್ ಇವತ್ತು ಹೋಮ್ ಸ್ಟೇ ನೋಡ್ಸೋಣ ಅಂತ ಪ್ಲ್ಯಾನ್ ಇತ್ತು, ಆಯಿತಾ. ಬಟ್ 7:30 ಅನ್ಸುತ್ತೆ ಪ್ಲ್ಯಾನ್ ಮಾಡಿದ್ದು ನಾವು. ಓಕೆ, ಹೋಮ್ ಸ್ಟೇ ರೂಮ್ ಹೇಗಿದೆ ಅದೆಲ್ಲ ನೋಡ್ಸೋಣ ಅಂತ. ಬಟ್ ಆಮೇಲೆ ಅಡುಗೆ ಮಾಡೋದು ಪ್ಲ್ಯಾನ್ ಇತ್ತಲ್ವ, ಅದಕ್ಕೆ ಟೈಮ್ ಸಾಲಲ್ಲ ಅಂತ ನಾವು ಅದನ್ನು ಬೆಳಗ್ಗೆಗೆ ಇಟ್ಕೊಂಡಿದ್ದೀವಿ. ಸೊ ಬೆಳಕು ಕೂಡ ಎಲ್ಲ ಚೆನ್ನಾಗಿರುತ್ತೆ, ನಿಮಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬೆಳಗ್ಗೆ ನಾನು ರೂಮ್ಸ್ ಎಲ್ಲ ಹೇಗಿದೆ, ಮನೆಯೆಲ್ಲ ಹೇಗಿದೆ ಅಂತ ನೋಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು. ಮತ್ತು ಬಜೆಟ್ ಕೂಡ ಅಷ್ಟೇ ಜಾಸ್ತಿ ಕಾಸ್ಟ್ಲಿ ಅಂತಲೂ ನಮಗೆ ಅನಿಸಿಲ್ಲ. ಸೊ ಬ್ಯಾಂಗ್ಳೂರು ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಕಡಿಮೆನೇ ಅಂತ ನಮ್ಗೆ ಅನಿಸಿದ್ದು. ಇವಾಗ ನಾವು ಹೋಟೆಲ್ಗೆ ಹೋಗಿದ್ದಿದ್ರೆ ಇನ್ನೂ ಕಾಸ್ಟ್ಲಿ ಆಗಿರ್ತಿತ್ತು. ಸೊ ಪ್ರೈಸೆಲ್ಲ ನಾನು ಹೇಳ್ತೀನಿ ಎಷ್ಟಾಯ್ತು ಏನು ಅಂತೆಲ್ಲ. ಸೊ ದಿಸ್ ಈಸ್ ಫಾರ್ ದ ಡೇ, ಓಕೆ. ಸೊ ಬನ್ನಿ ದಡಸ್ಲಿ ಏನು ಮಾಡ್ತಾರೆ ನೋಡೋಣ.
ಹೋಗೋಣ. ಐ ಆಮ್ ಕಮಿಂಗ್. ಇರು ಬೇಬಿ. ಇವತ್ತು ಚಿಕನ್ ವಿತ್ ಚಿಕ್ಕಮ್ಮ. ಚಿಕನ್ ವಿತ್ ಚಿಕ್ಕಮ್ಮ ಚಿಕ್ಕಮ್ಮ. ಇಲ್ಲಿ ಮಾತ್ರ ಚಿಕ್ಕಮ್ಮ ಅಂತ ಹೇಳ್ತಾ ಇರೋದು ಅವಳು ಅಷ್ಟೇ. ಮಾನ ಮರ್ಯಾದೆ ಮೈಕ್ ಆನ್ ಇದೆ, ಮಾನ ಮರ್ಯಾದೆ ತೆಗಿಬೇಡ. ಗೈಸ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀವಿ ಗೈಸ್, ಎಲ್ಲ ರೆಡಿ ಇದೆ, ಎಲ್ಲ ಹಚ್ಚಿಟ್ಕೊಂಡಿದ್ದಾಳೆ. ಏನು ಅಂತ ಅವಳೆ ಹೇಳ್ತಾಳೆ. ಹೇಳು ಗೈಸ್. ಇದು ವೈಟ್ ರೈಸ್ ಮಾಡ್ತಾ ಇರೋದು, ಚಿಕನ್ ಗ್ರೇವಿಗೆ. ಕೊತ್ತಂಬರಿ ಸೊಪ್ಪು, ಆನಿಯನ್, ಚಿಲ್ಲಿ, ಟೊಮೆಟೊ, ಚಿಕನ್ ಮಸಾಲ, ಚಿಲ್ಲಿ ಪೌಡರ್, ಮತ್ತೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಧನಿಯಾ ಪುಡಿ, ಮತ್ತೆ ಆಯಿಲ್. ವಿಷಲ್ ಬರ್ತಾ ಇದೆ ರೈಸು. ಚಿಂಡೆ ಹೊಡಿತೀರಿ ಹೊಡಿಲೆ ಗೈಸ್. ಇದು ಏನು ಚಳಿನೇ ಇಲ್ಲ. ಇದೆಲ್ಲ ಚಪ್ಪಲೆಲ್ಲ ಹಾಕೊಂಡು ಕಿವಿಗೆಲ್ಲ ಹಾಕೊಂಡು ಚಳಿ ಇದೆ. ಇಲ್ಲ ಚಳಿ, ಅದು ಮನಲ್ಲಿ ಚಳಿ ಇಲ್ಲ ಅಂದ್ರೆ ವಿಷಲ್ ನೋಡ್ತೀನಿ ನೋಡಿ. ಚಳಿ ಇದೆ, ಚಳಿ ಇದೆ. ಗೈಸ್ ಇದು ನೋಡಿ, ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ವಿ. ಅಲ್ಲಿ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ವಿ. ಟೊಮೆಟೊ ಇದು ಎಲ್ಲ ಗೈಸ್. ಈರುಳ್ಳಿನೇ ಸಿಗಲ್ಲ ಇಲ್ಲಿ, ಗೊತ್ತು. ಈರುಳ್ಳಿ ಏನಕ್ಕೆ ಸಿಕ್ಕಿಲ್ಲ ಇಲ್ಲಿ? ಹೌದು, ಏನಾಗ್ತಾ ಇದೆ? ಅದು ಸುರಿತಾ ಇದೆಯಾ? ನೀರ್ ಬರ್ತಿದೆ ಸ್ಟವ್. ನಮ್ಗೆ ಮನೆಲ್ಲ ತಾನೆ ಸೈಡ್ ಬಂದ್ ನಡಿ, ಯಾವ್ದಕ್ಕೂ ಈಚೆ ಹೊಟ್ಟೋಣ. ಸುಮ್ಮನೆ ಯಾಕಮೇಲೆ ಹೋಮ್ ಸ್ಟೇ ಅದು ನಮ್ಮ ಮನೆಗಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿಡಿಯೋ. ಮೊದಲಿಗೆ ಬಾಣಲಿಯನ್ನು ಈ ತರ ಪ್ಲೇಸ್ ಮಾಡಿ ಪ್ಲೇಸ್ ಮಾಡಿ ಅಂದ್ರೆ ಇಟ್ಕೊಳ್ಳಿ ಅಂತ. ಆಮೇಲೆ ಇವಾಗ ಏನಾಗ್ತೀಯಾ ನೆಕ್ಸ್ಟ್? ಫಸ್ಟ್ ಎಣ್ಣೆ ಹಾಕೋಣ, ಅಡುಗೆ ಎಣ್ಣೆ. ಇನ್ನೇನು ಎಲ್ಲರೂ ಅಡುಗೆ ಎಣ್ಣೆನೇ ಹಾಕೋದು. ನೀರಿದೆ ಇನ್ನೂ ಇರೋ, ನನಗೂ ಒಂಚೂರು ಅಡುಗೆ ಬರುತ್ತೆ ಗೈಸ್. ನನಗೂ ಅಡುಗೆ ಮಾಡಕ್ ಬರುತ್ತೆ, ಎಲ್ಲ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ನೋಡು ಡ್ರೈ ಆಗಿದೆ, ಅಷ್ಟೊಂದು ಎಣ್ಣೆ ಹಾಕ್ತೀನಿ. ಆಯ್ತು, ಹಾಕು. ಎಣ್ಣೆ ಜಾಸ್ತಿ ಹಾಕೊಳ್ಬೇಕಾ? ಚಿಕನ್ 1 kg ಇದೆ ಅಲ್ವಾ? 1 kg ಚಿಕನ್ಗೆ ಎಷ್ಟು ಎಣ್ಣೆ ಹಾಕೊಳ್ಳಿ ಗೈಸ್. ಟ್ರೈ ಮಾಡಿ, ನಿಜ ಸಕ್ಕತ್ತಾಗಿ ಮಾಡ್ಕೊಳ್ಳಿ ಚಿಕನ್ ಗ್ರೇವಿ. ಇಲ್ಲಿ ಇರೋ ಐಟಮ್ ಅಲ್ಲಿ ಮಾಡ್ತಾ ಇದ್ದೀನಿ. ಹೌದು, ಇಲ್ಲಿ ನಮ್ಗೆಲ್ಲ ಸಿಕ್ಕಿರುವಂತ ಐಟಮ್ ಅಲ್ಲಿ ಫಸ್ಟ್ಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಮನೇಲಿ ಒಂದ್ಸಲ ಮಾಡೋಣ, ಎಲ್ಲ ಐಟಮ್ಸ್ ಇರುತ್ತಲ್ಲ ಅವಾಗ ಒಂದ್ಸಲ ಚಿಕನ್. ಇದು ಹೇಗೆ ಬರುತ್ತೆ ನೋಡೋಣ ಟೇಸ್ಟ್ ಆದ್ಮೇಲೆ. ಚೆನ್ನಾಗಿದೆ ನಾನು ಮಾಡೋದು ಚಿಕನ್ ಗ್ರೇವಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೀನ್ ಯಾಕೆ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು? ಯೂಟ್ಯೂಬ್ ಚಾನಲ್ ಮಾಡೋಣ. ಇಷ್ಟೆಲ್ಲ ಮಾಡೋಣ ಅದನ್ನು ಮಾಡೋಣ ಅಲ್ವಾ? ಮಾಡೋಣ. ನಾನು ಅಡುಗೆ ಎಲ್ಲ ಮೆಚ್ಕೋಬೇಕಲ್ಲ. ಹೌದು, ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ತಾನೇ ಮಾಡಬೇಕು. ಮಾಡೋಣ. ಇಷ್ಟು ಈರುಳ್ಳಿ ಬೆಂದಿದೆ. ಇವಾಗ ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗೆಲ್ಲ ನಾವು 4 ಜನ ಇದ್ದೀವಿ, ತಿನ್ನಲ್ ಅಕ್ಕಿ ಇದಾರೆ ಅಷ್ಟೇ. ಅದಕ್ಕೆ ನಾವು 1 kg ತರಿಸ್ಕೊಂಡು. ಜಾಸ್ತಿನೇ ಆಯ್ತು ಚಿಕನ್ನು ಇದ್ರೆ. ಎಷ್ಟು ಜನಕ್ಕೆ? ಹಸಿಮೆಣಸಿಗೆ ಹಾಕ್ತೀನಿ ಇದಕ್ಕೆ. ಎಷ್ಟು ಕಟ್ ಮಾಡಿದ್ಯಾ? ಅಷ್ಟು ನಮಗೆ ಖಾರ ಎಷ್ಟು ಬೇಕೋ ಹಾಕಿ. ಇಲ್ಲಿ ಸ್ವಲ್ಪ ಚಳಿ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ 5 ಹಾಕಿದ್ದೀನಿ. ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಓಕೆ. ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ. ಟೊಮೆಟೊ ಇಷ್ಟು ಬಂದಿದೆ. ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿದ್ರೆ ಈ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಫ್ರೈ ಆಗಿದೆ, ಚಿಕನ್ ಹಾಕ್ತಾ ಇದ್ದೀನಿ. ಹಾಕಿ ನಾವು ಟರ್ಮರಿಕ್ ತರಿಸಿಲ್ಲ, ಮರ್ತೋದ್ವಿ. ಏನ್ ಗೊತ್ತಾ, ಈ ತರ ಏನು ಇರಲ್ವಲ್ಲ, ಸ್ವಲ್ಪ ಐಟಮ್ಸ್ ಹಾಕಿ ಮಾಡ್ತೀವಲ್ವಾ, ಎಲ್ಲ ಇರುತ್ತಾನೆ, ಎಲ್ಲ ಹಾಕಿರ್ತಾರಲ್ಲ.
ಸ್ವಲ್ಪ ಸ್ವಲ್ಪ ಐಟಮ್ಸ್ ಹಾಕಿ ಮಾಡಿರ್ತೀವಲ್ವಾ ಅದು ಅವಾಗಲೇ ಮನೇಲಿ ಟೇಸ್ಟ್ ಇದ್ರೆ ಎಲ್ಲ ಚೆನ್ನಾಗಿ ಇರುತ್ತೆ. ಬಂದಿರುತ್ತೆ. ನಾವಿರೋದು ಹೋಮ್ ಸ್ಟೇ. ಹೌದು ಗೈಸ್, ಇವಾಗ ಈ 1 ವೀಕ್ ಇರ್ತಾರೆ ಅಷ್ಟೇ, ಆಮೇಲೆ ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾಳೆ. ಚಿಕ್ಕಮಂಗ್ಳೂರಲ್ಲಿ ಇರೋದು. ಮೂವೀಸ್ಗೆ ಯಾವ್ದಾದ್ರು ಹೋಗ್ಬೋದಿತ್ತು. ಟೆಸ್ಟ್ ಮುಗಿಸ್ಕೊಂಡು ಬಂದಿದ್ದು ಸಾಯಂಕಾಲ. ಮೂವಿಗೆ ಯಾವ್ದಾದ್ರು ಹೋಗೋಣ ಸ್ಯಾಟರ್ಡೆ ಆರ್ ಸಂಡೇ. ಈಗ ಮಾರ್ಚ್ ಇದೆಯಲ್ಲ ಪುನೀತ್ ರಾಜ್ಕುಮಾರ್ದು. ಪುನೀತ್ ರಾಜ್ಕುಮಾರ್ ಮೂವಿ ಯಾವ್ದು? ಪುನೀತ್ ರಾಜ್ಕುಮಾರ್ದು ಈ ಪುನೀತ್ ಸಲ ರಾಜ್ಕುಮಾರ್ ಫ್ಯಾನಾ ನೀನು? ನಮ್ಮನೇಲೆ ಫುಲ್ ಫ್ಯಾಮಿಲಿ ಗೈಸ್ ಎಲ್ಲ ಎಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲ ಫ್ಯಾಮಿಲಿ. ಪುನೀತ್ ರಾಜ್ಕುಮಾರ್ ಗೈಸ್ ಇವ್ರು ನಾದ್ನಿ ಒಬ್ರಿದ್ದಾರೆ ಜಡ್ಜ್ ಅವರು. ಅವ್ರಿಗಂತೂ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಈಗ್ಲೂ ಅಳ್ತಾನೆ ಇರ್ತಾರೆ. ಒಂದಿನನೂ ಕಣ್ಣೀರಕ್ಕೆ ನಿಲ್ಸಿಲ್ಲ ಅವರು, ಅಳ್ತಾ ಇರ್ತಾರೆ ಈಗ್ಲೂ. ಅವ್ರದ್ದು ಸ್ಟೇಟಸ್ ಅಲ್ಲಿ ಎಲ್ಲ ಪುನೀತ್ ರಾಜ್ಕುಮಾರ್ದೆ ಸಾಂಗು, ಮಿಸ್ಸೇ ಇಲ್ಲ. ಗೈಸ್ ಅವರು ಬರ್ತಾರೆ ಒಂದಿನನೂ miss ಇಲ್ಲ. 10th ನಮ್ಗೆ ಜಾಯಿನ್ ಆಗ್ತಾರೆ ಅವರು ಟ್ರಿಪ್ಪಿಗೆ. ಬಟ್ ಅವ್ರಿಗೆ ನೋಡ್ಸ್ಬೋದಾ ಇಲ್ಲ ವ್ಲಾಗ್ ಅಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ಅವರು ಜಡ್ಜ್, ಸಿವಿಲ್ ಜಡ್ಜು ಕೊಪ್ಪನಲ್ಲಿ, ಚಿಕ್ಕಮಂಗ್ಳೂರ್ ಕೊಪ್ಪ, ಬದ್ದೂರ್ ಕೊಪ್ಪ ಅಲ್ಲ. ಓಕೆನಾ? ಸೊ ನೋಡ್ತೀವಿ, ಮಲ್ನಾಡ್ ಟ್ರೈ ಮಾಡ್ತೀವಿ ಅವ್ರನ್ನೂ ವ್ಲಾಗ್ ಅಲ್ಲಿ ಆಡ್ ಮಾಡ್ಕೊಳಕ್ಕೆ. ಓಕೆ, ಅವ್ರೇನಾದ್ರೂ ಈ ವ್ಲಾಗ್ ನೋಡ್ತಾ ಇದ್ರೆ ಹಾಯ್ ಹಾಯ್ ಮಾಡು. ಆ ಫೋನಲ್ಲಿ ಈಗ ಸಾಂಗ್ ಎಲ್ಲ ಹಾಕ್ತಾ ಇರ್ತಾರೆ ಪುನೀತ್ ರಾಜ್ಕುಮಾರ್ದು, ಸ್ಟೇಟಸ್ ಎಲ್ಲ ಹಾಕೊಂತಾರೆ. ಗೈಸ್ ಅವ್ರ ಫೋಟೋ ಶೂಟ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಯಾರೀಸ್ ನಂಗೆ ಅವ್ರ ಸ್ಯಾರಿ ಹಾಕೋದು ತುಂಬಾ ಇಷ್ಟ. ಅವ್ರ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಹೊಲಿಸ್ತಾರೆ, ತುಂಬಾ ಚೆನ್ನಾಗಿ ಹೊಲಿಸ್ತಾರೆ. ಬ್ಲೌಸ್ ಡಿಸೈನ್ ಸೀರೆ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅವ್ರು ಅಲ್ವಂತೆ ಚೂಸ್ ಮಾಡೋದು, ಅವ್ರ ಹಸ್ಬೆಂಡ್ ಅಂತೆ. ಅವ್ರ ಹಸ್ಬೆಂಡ್ ಸೆಲೆಕ್ಷನ್ ಎಲ್ಲ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಡಿಸೈನ್ಸ್ ಅವರು ಅಂದ್ರೆ ಒಂದ್ ರಿಪೀಟೆಡ್ ಬ್ಲೌಸ್ ಡಿಸೈನ್ಸ್ ಹೊಲ್ಸಲ್ಲ ಅವರು, ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ. ನಂಗೆ ಅದಕ್ಕೆ ತುಂಬಾ ಇಷ್ಟ ಅವ್ರ ಸ್ಯಾರಿ. ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತೀನಿ, ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕ್ತೀರಾ ನೀವು, ಬ್ಲೌಸ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ. ಅವ್ರೆಲ್ಲ ಹೊಲಿಸ್ತಾರೆ ಗೊತ್ತಿಲ್ಲ ನನ್ಗೆ, ಕೇಳ್ಬೇಕು. ಇಲ್ಲ, ರಾಮನಗರದಲ್ಲೇ ಅವ್ರ ಅಣ್ಣನೇ ಹೊಲ್ಸ್ಕೊಂಡ್ಬರೋದು. ಅವ್ರೇನಾ? ಟೇಸ್ಟ್ ಚೆನ್ನಾಗಿದೆ. ಯಾಕೆ ಚಿಕನ್ ಬೇಯ್ತಾ ಇದೆ. ಈಗ ಟೇಸ್ಟ್ ಹೇಗಿರುತ್ತೆ ನೋಡ್ತೀನಿ ಇವತ್ತು. ಎಲ್ಲ ಇದ್ದಾಗ ಮಾಡೋದ್ ಬೇರೆ, ಏನು ಇಲ್ಲ ಅಂದಾಗ ಮಾಡೋದ್ ಬೇರೆ, ಗೊತ್ತಾ? ನಾನ್ ಮಾಡ್ತಿದ್ನಿ ಅಂದ್ಮೇಲೆ ಚಂದ ಇರುತ್ತೆ. ಚಂದ ಇರುತ್ತೆ ಗೈಸ್. ಚಿಕ್ಕಮಂಗ್ಳೂರಲ್ವಾ ಚಂದ, ಯಾತಕ್ಕೆ ಎಂತ ಲಕ್ಕಿ ಮಾತಾಡ್ತಾನೆ ಕಣೆ, ಲಕ್ಕಿ. ಮತ್ತೆ ಅಪ್ಪು ಗೈಸ್, ನೀವು ಅಪ್ಪು ಡ್ಯಾನ್ಸ್ ಮಾಡೋದ್ ನೋಡ್ಬೇಕು. ಅವನು ಸೀರಿಯಸ್ಲಿ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾನೆ. ಪುನೀತ್ ರಾಜ್ಕುಮಾರ್ ಅವನು ಇಲ್ಲ ಅಂತ ಗೊತ್ತಾಗ ಫುಲ್ ಏನ್ ಜೋರ್ ಮಾಡ್ದ ಅಂದ್ರೆ ನಿಲ್ಸೇ ಇಲ್ಲ ಅಳು. ಫುಲ್ಲು ನಾವಾಗ ದಾವಣಗೆರೆಲ್ಲೇ ಇದ್ದೆ. ಅಷ್ಟು ಫ್ಯಾನ್. ಅವನ ಹೆಸರು ಅಪ್ಪು ಅಂತಾನೆ. ಅವ್ನ್ ಡ್ಯಾನ್ಸ್ ಅವ್ನ ಅಪ್ಪು ಅಂತಾನೆ ಕರೆಯೋದು. ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾನೆ. ಹೀರೋ 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 ನಮ್ಮ ಇವ್ರ ಮೇಲೆ ಹೀರೋ. ಅಸ್ಮಿನೂ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್. ಭರತನಾಟ್ಯ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ. ಅದು ಬರ್ಡೇ ವಿಡಿಯೋಸ್ ಇದೆ. ಬಟ್ ಗೈಸ್ ಏನ್ ಗೊತ್ತಾ, ಕಾಪಿ ರೈಟ್ಸ್ ಬರುತ್ತೆ ಸಾಂಗ್ಸ್ ಇರೋದು, ನನ್ನ ಹಾಕಕ್ಕಾಗಲ್ಲ ವಿಡಿಯೋಸ್. ಅದಕ್ಕೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಓಕೆನಾ ಗೈಸ್? ಚಿಕನ್ ಬೇಲಿ ಸಿಗ್ತೀನಿ. ನೆಕ್ಸ್ಟ್ ಐಟಮ್ ಧನಿಯಾ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ. ಧನಿಯಾ ಪುಡಿ ಅಂದ್ರೆ ಕೊರಿಯಂಡರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡ್ಕೊಂಡು ಹಾಕೋಣ. ಮಿಕ್ಸಿಂಗ್ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಚಿಕನ್ ಮಸಾಲ. ಇಷ್ಟೊಂದು ಹಾಕ್ಬೇಕಾ ಚಿಕನ್ ಮಸಾಲ? ನನ್ಗೆ ಅದು ಸ್ಪೂನಲ್ಲಿ ನಂಗೆ ಅಳತೆ ಗೊತ್ತಾಗಲ್ಲ. ನನಗೆ ಎಷ್ಟು ಚಿಕನ್ ನೋಡಿದ್ರೆ ನಾನು ಹಾಗೆ ಮಾಡ್ತೀನಿ. ನನಗೆ ಎಷ್ಟು ಬೇಕು ಏನು ಅಂದ್ಕೊಂಡು ಹಾಕೋತೀನಿ. ಬಾಯಲ್ಲಿ ನೀರು ಬರ್ತೈತೆ ಸೀರಿಯಸ್ಲಿ ನಂಗೆ. ಸ್ಮೆಲ್ಗೆ ಸ್ಮೆಲ್ಗೆ ಬಾಯಲ್ಲಿ ನೀರು ಬರ್ತೈತೆ. ಈ ಚಳಿಗೂ ಅದಕ್ಕೂ ಚಿಕನ್ ಸ್ಪೈಸಿ ಖಾರ ಖಾರ ಇದ್ರೆ ಚೆಂದ. ಬಿಸಿ ಬಿಸಿ ರೈಸ್ಗೆ ಹಾಕೊಂಡು ತಿಂತಾ ಇದ್ರೆ ನೋಡಿ ನಿಂಗೂ ಬಾಯಲ್ಲಿ ನೀರು ಬರುತ್ತೆ. ಬಂದಿರಲೇಬೇಕು. ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಿಮಗೆ ರೈಸ್ಗೆ ಮುದ್ದೆಗೆ ಬೇಕಂದ್ರೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ, ರೈಸಿಗೆ ಬೇಕಲ್ಲ. ಇಷ್ಟ ಅಲ್ಲುಗೆ ಈ ಗ್ರೇವಿ ಅಂದ್ರೆ ತುಂಬಾ ಇಷ್ಟ. ಇವಳು ಬಂದಾಗೆಲ್ಲ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಬಿರಿಯಾನಿ ಕೇಳಿದ್ಲು ಯಾವಾಗ, ಇದಕ್ಕೆ ಬರ್ತೀನಿ ಅಂದ್ಬಿಟ್ಟು. ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಅಂದಿದ್ಲಲ್ಲ. ರೈಸ್ ನಮ್ಮನೆ ಎಲ್ಲ ಕುಕ್ಕಿಂಗು ಚೆನ್ನಾಗಿ ಮಾಡ್ತಾರೆ. ರೂಪಕ್ಕನು ಅಷ್ಟೇ, ಎಗ್ ರೈಸ್ ಅದು ಇದೆಲ್ಲ ಅದೂ ಇಷ್ಟ. ಡಾರ್ಲುಗೆ ಅವಳದನ್ನು ಕೇಳ್ತಾಳೆ. ನಮ್ಮಮ್ಮ ಮಾಡೋದು ಇಷ್ಟ. ಎಲ್ಲರೂ ನಮ್ಮ ಹೆಣ್ಮಕ್ಳು ಅಡುಗೆ ಚೆನ್ನಾಗಿ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ. ಮದ್ವೆ ಆದ್ಮೇಲೆ ಅಡುಗೆ ಕಲ್ತಿದ್ದು ನಾನು. ಎಷ್ಟು ವರ್ಷ ಆಯ್ತು ಮದ್ವೆ ನನ್ಗೆ ಮದ್ವೆ ಆಗ್ಲಾ? ಆಯ್ತು 15 ವರ್ಷ. ನಿಂಗೆ ಎಷ್ಟು ವರ್ಷ?
37 ಇಯರ್ಸ್ ಹೇಳ್ಬಿಟ್ಟೆ 37 ಹೇಳ್ಬಿಟ್ಟೆ ಹೇಳಿದ್ರಲ್ಲ ಅದ್ರಲ್ಲಿ ಏನು ಹೇಳಕ್ಕೆ ಗೈಸ್ 37 ತರ ಕಾಣುತ್ತಾ ಈ ಫಿಗರ್ ನೋಡಿ ಎಲ್ಲರೂ ಅಕ್ಕ ತಂಗಿರ್ ಅಂತ ಹೇಳ್ತಿದ್ರು ನಮ್ಗೆ ಅಕ್ಕ ತಂಗಿರೇ ಹೌದು ಬಟ್ ಏಜ್ ಗ್ಯಾಪ್ ಅಷ್ಟು ಗೊತ್ತಾಗಲ್ಲ ಅಂತ ಆ ಪಾಯಿಂಟ್ ಅಲ್ಲಿ ಹೇಳಿದ್ವಿ ನಾವು ಚಿಕ್ಕಮ್ಮ ನಾವು ಆತರ ಎಲ್ಲ ಇಲ್ಲ ಮರ್ಯಾದೆ ಕೊಡಲ್ಲ ಅಕ್ಕ ತಂಗಿ ತರ ಅದನ್ನೇ ಹೇಳ್ತಾ ಇದೀನಿ ಅಕ್ಕ ತಂಗಿ ತರ ನಾವು ಮದ್ವೆಯಾಗ ಹುಡ್ಗಂಗೆ ಹೇಳ್ತೀನಿ ಬೆಲೆ ಕೊಡಲ್ಲ ನಂಗೆ ಮರ್ಯಾದೆ ಕೊಡಲ್ಲ ಬೆಲೆ ಕೊಡಲ್ಲ ಅವ್ರಿಗೆ ಮಾತ್ರ ಚಿಕ್ಕಪ್ಪ ಅಂತಾಳೆ ನಂಗೆ ಮಾತ್ರ ಚಿಕ್ಕಪ್ಪ ಅಲ್ಲ ಚಿಕ್ಕು ನೋಡಿ ಸಕಲವಾಗಿದೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಗೈಸ್ ನಿಜವಾಗ್ಲೂ ಟ್ರೈ ಮಾಡಿ ಇದು ಸೀರಿಯಸ್ಲಿ ಚೆನ್ನಾಗಿರುತ್ತೆ ವಿಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ ಬಟ್ ಫ್ರಾಂಕ್ಲಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಈ ರೆಸಿಪಿ ನನಗೂ ಹೆಲ್ಪ್ ಆಗುತ್ತೆ ರೆಸಿಪಿ ಇದ್ರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ನಾನು ಯಾವತ್ತೂ ಅಡುಗೆ ಮಾಡಿ ಟ್ರೈ ಮಾಡಿಲ್ಲ ಈ ರೆಸಿಪಿ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಇನ್ನು ಹೋದ್ರೆ ಮೇಡಮ್ ಸಿಕ್ಕಲ್ಲ ನಮ್ಗೆ ಚಿಕ್ಕಮಂಗ್ಳೂರು ಎಕ್ಸಾಮ್ ಮುಗಿಸ್ಕೊಂಡು ಹುಡುಗರದು ಮಾರ್ಚ್ಗೆ ಎಕ್ಸಾಮು ಮಾರ್ಚ್ಗೆ ಸಮ್ಮರ್ ಹಾಲಿಡೇಸ್ಗೆ ಬರ್ತಾರೆ ಗೈಸ್ ನೆಕ್ಸ್ಟ್ ಯಾವಾಗಲೇ ಸಾರಿ ಗೈಸ್ ನಾವು ಇವತ್ತು ಸರಿ ವಿಚಾರಿಸ್ಕೊಂಡಿಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ತಾನೇ ಊಟ ರೆಡಿ ಆಯಿತು ಊಟ ಮಾಡೋಣ ಟೇಸ್ಟ್ ಹೇಗಿದೆ ನೋಡೋಣ ನೋಡಿ ಹಿಂಗೆ ಊಟ ಹಾಕೊಂಬಂದು ಯಾರು ಕೊಡ್ತಾರೆ ತಿನ್ಬಿಟ್ಟು ನೋಡ್ಬಿಟ್ಟು ಹೆಂಗೆ ಹೇಳೋಕ್ಕಾಗುತ್ತೆ ಗೈಸ್ ಗ್ರೇವಿ ಆ್ಯಂಡ್ ರೈಸ್ ರೆಡಿ ಗೈಸ್ ಊಟ ಮಾಡ್ತಾ ಇದ್ದೀನಿ ನಿಮ್ದೆಲ್ಲ ಆಯ್ತಾ ಊಟ ಗೈಸ್ ಎಲ್ರದ್ದು ಊಟ ಆಯ್ತಾ ನೀವು ನೈಟ್ ಊಟ ಗೈಸ್ ಇವತ್ತೇ ಅನಿಸುತ್ತೆ ನಾನು ಇಷ್ಟು ಲೇಟ್ ಆದ್ರೂ ವ್ಲಾಗ್ ಮಾಡ್ತಾ ಇರೋದು ಅಲ್ವಾ ಸೊ ಹೇಗಿದೆ ನೋಡೋಣ ಪ್ರೈಸ್ ಆ್ಯಂಡ್ ನೋಡೀನಿ ಆಹಾ ಸೀರಿಯಸ್ಲಿ ಸಕ್ಕತ್ತಾಗಿದೆ ಮನೇಲಿ ಮಾಡ್ತಾರಲ್ಲ ಗೈಸ್ ಅದಕ್ಕಿಂತ ಸಕ್ಕತ್ತಾಗಿದೆ ಇವತ್ತು ಟ್ರೈ ಮಾಡಿ ಕರಕಾಲ ಚಳಿಗೆ ದಡಸ್ಲಿ ಸಕ್ಕತ್ತಾಗಿದೆ ಮನೇಲಿ ಮಾಡ್ತೀಯಲ್ವಾ ಅದಕ್ಕಿಂತ ಚೆನ್ನಾಗಾಗಿದೆ ಬಿಸಿ ಸೀರಿಯಸ್ಲಿ ಪ್ರಾಮಿಸ್ ಸಕ್ಕತ್ತಾಗಿದೆ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜವಾಗ್ಲೂ ಚೆನ್ನಾಗಿದೆ ಗ್ರೇವಿ ಎಲ್ಲರೂ ಟ್ರೈ ಮಾಡಿ ಓಕೆನಾ ಯಾ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಎಲ್ಲ ಅಪ್ಡೇಟ್ಸ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಲೇಟಾಗಿ ಹೋಗಿದೆ ಗೈಸ್ ಊಟ ಮಾಡಿ ಇವಾಗ ರೆಸ್ಟ್ ಮಾಡೋದಷ್ಟೇ ಓಕೆನಾ ಸೊ ಎಲ್ಲರೂ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಓಕೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಗೈಸ್ ಸ್ಟೇ ವಿತ್ ಮೀ ಬೈ ಬಾಯ್ ಇನ್ನೆಲ್ಲ ಇದ್ದಾಳೆ ಬಾಯ್ ಗೈಸ್ ನಾಳೆ ಸಿಗ್ತೀನಿ ಟೇಕ್ ಕೇರ್ ಸ್ಟೇ ವಿತ್ ಮೀ ಬೈ ಬಾಯ್